ಶಿವಾಯ ನಮಃ. ಶಿವರಾತ್ರಿ ಹಬ್ಬದ ವಿಧಾನ ಪೂಜೆಗಳು ಇವೆ. 26ನೇ ತಾರೀಕು ಯಾವ ಥರ ಪೂಜೆ ಮಾಡಬೇಕು, ಭಕ್ತಾದಿಗಳಿಗೆ ಹೆಂಗೆ ಶಿವಪ್ಪನ ದರ್ಶನ ಮಾಡಬೇಕಂತ ಮಹಾ ವಿಶೇಷವಾಗಿ ತಾವು ಈ ಪ್ರಾರ್ಥನೆ ಉಪವಾಸ ಇದ್ದು ಪೂಜೆ ಮಾಡೋರು ತುಂಬ ಭಕ್ತರು ಇದ್ದಾರೆ. ಒಂದೊಂದು ಮನೆಯಲ್ಲಿ ಯಾವ ಥರ ಮಾಡಬೇಕಂತ ವಿಧಾನ ಇರುತ್ತೆ. 26ನೇ ತಾರೀಕು ಬೆಳಗ್ಗೆ ಸ್ನಾನವನ್ನು ಮಾಡಿ ಕೈಯಲ್ಲಿ ಯಾವಾಗಲೂ ಅರಿಶಿನ ಹಗ್ಗ ಕಟ್ಕೊಳ್ಳಿ. ಉಪವಾಸ ಇರೋವರು ಬೆಳಗ್ಗೆಯಿಂದಲೇ ತಾವು ಉಪವಾಸನ ಆರಂಭ ಮಾಡಬೇಕು. ಈಗ ಡಯಾಬಿಟಿಸ್ ಪೇಷಂಟ್ ಥರ ಇದ್ದಾರೆ, ಆದ್ರೂ ನಾನು ಇರ್ತೀನಿ ಅಮ್ಮ ಅಂದರೆ ನೀವು ಹಣ್ಣು ಏನಾದರೂ ಒಂದು ತಗೊಳ್ಳಿ. ಖಾರ ಉಪ್ಪು ತಗೋಬಾರ್ದು, ಹಣ್ಣು ಹಾಲು ಆ ಥರ ತಗೊಂಡು ಉಪವಾಸ ತಾವು ಶುರು ಮಾಡ್ಬೋದು. ಬೆಳಗ್ಗೆ ಸ್ನಾನ ಮಾಡಿ ಕೈಯಲ್ಲಿ ಹಗ್ಗ ಕಟ್ಕೊಂಡು ಮನೆ ಪೂಜೆ ರೂಮೆಲ್ಲ ತಾವು ಶುದ್ಧ ಮಾಡಿ ಮನೆಯೆಲ್ಲ ಶುದ್ಧ ಮಾಡಿಬಿಟ್ಟು ಪೂಜೆ ರೂಮಲ್ಲಿ ವಿಗ್ರಹಗಳು, ಲಿಂಗ ವಿಗ್ರಹಗಳು ಇದ್ದರೆ ಒಂದು ತಟ್ಟೆಯಲ್ಲಿ ಲಿಂಗ ಇಟ್ಟು ತಾವು ಬೆಳಗ್ಗೆ ಒಂದು ಸತಿ ಅಭಿಷೇಕವನ್ನು ಮಾಡಿ, ಹಾಲಭಿಷೇಕ, ಗಂಧ, ವಿಭೂತಿ, ಪನ್ನೀರು, ಬಿಲ್ಪತ್ರೆ ಎಲೆ, ಲಾವಂಚ, ಬೇರು, ಮೂಲಿಕೆ ಅಭಿಷೇಕ ಮಾಡೋದು ತುಂಬ ಒಳ್ಳೆಯದು. ಬೆಳಗ್ಗೆ ಒಂದು ಸತಿ ಅಭಿಷೇಕ ಮಾಡಿ 108 ಪಂಚಾಕ್ಷರ ಓಂ ನಮಃ ಶಿವಾಯ ಅಂತ 108 ಸಲ ಹೇಳಿ, ರುದ್ರಾಕ್ಷ ಇದ್ದರೆ ಅದನ್ನು 108 ಸರಿ ತಾವು ಧ್ಯಾನವನ್ನು ಮಾಡಿ ಹೇಳಿದರೆ ತುಂಬ ಒಳ್ಳೆಯದು. ತಾವು ಉಪವಾಸ ಬೆಳಗ್ಗೆಯಿಂದನೂ ಇರಬೇಕು. ಸಂಜೆ ತಾವು ದೇವಸ್ಥಾನಕ್ಕೆ ಹೋಗಿ ರಾತ್ರಿಯೆಲ್ಲ ಆ ಜಾಗರಣೆ ಇದ್ದು 27ನೇ ತಾರೀಕು ಬ್ರಹ್ಮ ಮುಹೂರ್ತದಲ್ಲಿ ಶಿವಪ್ಪಗೆ ಒಬ್ಬೊಬ್ಬರು ಏನು ಮಾಡ್ತಾರೆ, 4 ಕಾಲು ಪೂಜೆ ಮನೆಯಲ್ಲೇ ಲಿಂಗಾಭಿಷೇಕ ಮಾಡುತ್ತಾರೆ. ದೇವಸ್ಥಾನದಲ್ಲಿ ಹೋಗಿ ಆ ಜಾಗರಣೆ ಮಹಾಭಿಷೇಕ ಎಲ್ಲ ನೋಡಿ ದರ್ಶನ ಮಾಡೋರು ಇದ್ದಾರೆ. ನಿಮಗೆ ಯಾವ ಥರ ಮನಸ್ಸಿಗೆ ಬರುತ್ತೋ ಆ ಥರ ಮಾಡ್ಕೊಳ್ಳಿ. ಆದರೆ ಮನೆಯಲ್ಲಿ ಅಭಿಷೇಕ ಮಾಡೋಂಗಿದ್ರೆ ಸಂಜೆ 6 ಗಂಟೆಯಿಂದ 8 ಗಂಟೆ, 8 ಗಂಟೆ ಮೇಲೆ 9ರಿಂದ 11 ಗಂಟೆ, 12ರಿಂದ 3 ಗಂಟೆಯಿಂದ 6 ಗಂಟೆ, ಈ ಥರ 4 ಕಾಲ ಪೂಜೆಗಳನ್ನು ಮಾಡ್ಬೋದು. ಅಭಿಷೇಕವನ್ನು ಮಾಡಿ 4ನೇ ಮಹಾಕಾಲ ಅಭಿಷೇಕ ಮಾಡುವಾಗ ತಾವು ಮಹಾ ಆರಾಧನೆ ಅಭಿಷೇಕ ಮಾಡಿ ನೈವೇದ್ಯ ಇಟ್ಟು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಬಿಲ್ವೆ ಅಕ್ಷಣ ಬಿಲ್ಪತ್ರೆ ಇದೆಲ್ಲ 108 ಸರಿ ಶಿವಪ್ಪಗೆ ಅರ್ಚನೆಯನ್ನು ಮಾಡಿ ಮಹಾ ಪ್ರಾರ್ಥನೆಯನ್ನು ಖಂಡಿತ ಇದ್ದು ಅದಾದ ನಂತರ ದೇವಸ್ಥಾನಕ್ಕೆ ಹೋಗಿ ಕುಟುಂಬವಾಗಿ ಹೋಗಿ ದರ್ಶನವನ್ನು ಮಾಡಿಕೊಂಡು ಸಂಜೆ 6 ಗಂಟೆವರೆಗೂ ತಾವು ನಿದ್ದೆ ಮಾಡಬಾರ್ದು. 6 ಗಂಟೆ ಮೇಲೆ ತಾವು ಶಿವಪ್ಪನ ದರ್ಶನವನ್ನು ಮಾಡಿಕೊಂಡು ಆಮೇಲೆ ತಾವು ಉಪವಾಸ ಎಲ್ಲ ನಿವೃತ್ತಿ ಮಾಡಿ ಆಮೇಲೆ ನಿದ್ದೆ ಮಾಡಬಹುದು. ಇದು ಪೂರ್ತಿ ಇರಬೇಕು. ಉಪವಾಸ ಇದ್ದು ಮಾಡಬೇಕಂದ್ರೆ ತಾವು ರಾತ್ರಿಯೆಲ್ಲ ಜಾಗರಣೆ ಇದ್ದು ಮಾಡಬೇಕಂದ್ರೆ ತಾವು ಈ ವಿಧಾನ ಮಾಡ್ಬೋದು. ಇಲ್ಲಮ್ಮ ಬರೀ ಪೂಜೆ ಮಾತ್ರ ನಾನು ಮಾಡುತ್ತೀನಿ ಅಂದರೆ ಅಭಿಷೇಕ, ಪೂಜೆ, ನೈವೇದ್ಯ ಎಲ್ಲ ಇಟ್ಟು ಮಾಡಿ 27ನೇ ತಾರೀಕು ಬೆಳಗ್ಗೆ ದೇವರನ್ನ ದರ್ಶನವನ್ನು ಮಾಡಿಕೊಂಡು ಉಪವಾಸ ಇದ್ದು ಕಂಪ್ಲೀಟ್ ಮಾಡ್ಬೋದು. ಇದು ದೇವದರ್ಶನೆ. ಮಹಾಶಿವರಾತ್ರಿಗೆ ತಾವು ತಪಸ್ಸು ಧ್ಯಾನವನ್ನು ಮಾಡಿ ಶಿವಮಂತ್ರವನ್ನು ಹೇಳಬೇಕು. ಪಂಚಾಕ್ಷರ 101, 108, 501 ಸಲ ತಾವು ಎಷ್ಟು ಹೇಳ್ತೀರೋ ಮುಕ್ತಿ, ಸಿದ್ಧಿ, ಜ್ಞಾನ, ಭೋಗ ಈ ಥರ ಮಹಾದೇವ ದರ್ಶನ ನಿಮಗೆ ಸಿಗುತ್ತೆ. ಶಿವಶಕ್ತಿನ ನೆನೆಸ್ಕೊಂಡು ನಂದಿ ದೇವರಿಗೆ 2 ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ. ಈ ಮಹಾಶಿವರಾತ್ರಿ ಹಬ್ಬ ವಿಶೇಷವಾಗಿ ಒಂದೊಂದು ದೇವಸ್ಥಾನದಲ್ಲೂ ಮಹಾ ವಿಶೇಷವಾಗಿ ಮಾಡುತ್ತಾರೆ. ನಮ್ಮ ದೇವಸ್ಥಾನದಲ್ಲಿ ಆತ್ಮಜ್ಯೋತಿ ಸಿದ್ಧ ಅನುಗ್ರಹದಿಂದ ನಾವು ರಾತ್ರಿ ಜಾಗರಣೆ ಪೂಜೆಗಳೆಲ್ಲ ಇವೆ. ತಾವು ಬೆಂಗಳೂರಲ್ಲಿದ್ದರೆ ಬಂದು ಖಂಡಿತ ದರ್ಶನವನ್ನು ಮಾಡ್ಕೊಂಡು ಹೋಗಿ. ದೇವರ ದರ್ಶನ, ಶಿವಪ್ಪ ಆಶೀರ್ವಾದ ಎಲ್ರಿಗೂ ಸಿಗಲಿ. ನಿಮಗೋಸ್ಕರ ನಾನು ಪ್ರಾರ್ಥನೆ ಪೂಜೆ ಇರುತ್ತೆ, ಖಂಡಿತ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಶಿವಾಯ ನಮಃ. ಗುರುವೇ ಶರಣು.